Welcome to Copperidge, the new age of learning. ನಾವು ಜಿಯೋಗ್ರಫಿ ಚಾಪ್ಟರ್ 9 ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಆಫ್ ಇಂಡಿಯಾ ಇವಾಗ ನೋಡ್ತಾ ಇದ್ದೀವಿ. 3 ಮಾರ್ಕರಿಂದು 1 ಕ್ವಶನ್ ಬರ್ಬೋದು ಆರ್ 1 ಮಾರ್ಕರಿಂದು 1 ಕ್ವಶನ್ ಬರ್ಬೋದು. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಚಿಕ್ಕ ಯೂನಿಟ್. ಈ ಯೂನಿಟ್ ಅಲ್ಲಿ ವಿ ಲರ್ನ್ ಅಬೌಟ್ ದಿ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಏನು? ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ. ಏನಕ್ಕೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನಕ್ಕೆ ಬೇಕು? ಯಾವುದಿದು ಇಂಪಾರ್ಟೆನ್ಸ್ ಏನಿದ್ರದ್ದು? ಟೈಪ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್. ನ್ಯಾಷನಲ್ ಹೈವೇ ಅಂದರೆ ಏನು? ನ್ಯಾಷನಲ್ ಹೈವೇ ಹೆಂಗೆ ಡೆವಲಪ್ ಆಗಿತ್ತು? ಲಾರ್ಜೆಸ್ಟ್ ಹೈವೇ ಯಾವುದು? ಹೈಯೆಸ್ಟ್ ಹೈವೇ ಯಾವುದು? ನೆಕ್ಸ್ಟ್ ಪ್ರಾಬ್ಲಮ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್. ಇದ್ರ ಜೊತೆಗೆ ದಿ ಪೋರ್ಟ್ ಅಂದರೆ ಸಿ ಪೋರ್ಟ್ಸ್, ಹಡಗು ತಾಣ ನೋಡ್ತೀವಿ. ನೆಕ್ಸ್ಟ್ ಏರ್ಪೋರ್ಟ್ ಬಗ್ಗೆ ಸ್ವಲ್ಪ ನೋಡ್ತೀವಿ ಈ ಯೂನಿಟ್ನಲ್ಲಿ. ಸೊ ರೋಡಿಂದ ಇಂಪಾರ್ಟೆಂಟು, ಅದ್ರ ಜೊತೆ ಸಿ ಪೋರ್ಟ್ ಬಗ್ಗೆ ಬಂದರೆ 3 ಮಾರ್ಕರಿನ ಕ್ವಶನ್ ಸಿ ಪೋರ್ಟ್ ಬಗ್ಗೆ ಬರ್ಬೋದು. ಕೇರ್ಫುಲ್ ಆಗಿರಿ. ಫಸ್ಟ್, ವಾಟ್ ಈಸ್ ಟ್ರಾನ್ಸ್ಪೋರ್ಟ್? ಟ್ರಾನ್ಸ್ಪೋರ್ಟ್ ಅಂದರೆ ಏನು? ಟ್ರಾನ್ಸ್ಪೋರ್ಟ್ ಅಂದರೆ ಮೂವ್ಮೆಂಟ್ ಆಫ್ ದಿ ಪೀಪಲ್ ಆ್ಯಂಡ್ ಗೂಡ್ಸ್. ಅದು ಪೀಪಲ್ ಆದರೂ ಇರ್ಬೋದು, ಅಥವಾ ಗೂಡ್ಸ್ ಆದರೂ ಇರ್ಬೋದು, ಅಥವಾ ಇದು ಎರಡೂ ಇರ್ಬೋದು. ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಈಸ್ ಕಾಲ್ಡ್ ಟ್ರಾನ್ಸ್ಪೋರ್ಟ್. ಯಾವ್ಯಾವ ಥರ ಟ್ರಾನ್ಸ್ಪೋರ್ಟ್ ಇದೆ? ದಿ 4 ಮೇನ್ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ ನಮಗೆ ರೋಡ್ ವೇಸ್, ರೈಲ್ವೆ, ಏರ್ವೇ, ವಾಟರ್ವೇ. ಈ 4 ಥರ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇದೆ. ನ್ಯಾಷನಲ್ ಹೈವೇ. ಇಂಡಿಯಾದಲ್ಲಿ ನ್ಯಾಷನಲ್ ಹೈವೇ ಅಂದರೆ ಯಾವುದು? ಏನು ಇಂಪಾರ್ಟೆನ್ಸು? ಸೆಂಟ್ರಲ್ ಗೌರ್ಮೆಂಟು ಕನ್ಸ್ಟ್ರಕ್ಟ್ ಮಾಡುತ್ತೆ ನ್ಯಾಷನಲ್ ಹೈವೇನ. ಇದು ದೇಶಕ್ಕೆ ಇಂಪಾರ್ಟೆಂಟ್ ಆದಂಥ ಹೈವೇ. ಟೋಟಲ್ ನಮಗೆ 70,000 ಕಿಲೋಮೀಟ್ರು ನ್ಯಾಷನಲ್ ಹೈವೇ ಇದೆ. ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಅಂತ ಗೌರ್ಮೆಂಟ್ ಎಸ್ಟಾಬ್ಲಿಷ್ ಮಾಡಿ ಈ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇದಕ್ಕೆ ನ್ಯಾಷನಲ್ ಹೈವೇಗಳನ್ನು ನೀವು ನೋಡ್ಕೊಳ್ಳಿ ಅಂತ ಬಿಟ್ಟಿದೆ. ಇದರಲ್ಲಿ 2 ಕ್ಯಾಟಗರಿ ನ್ಯಾಷನಲ್ ಹೈವೇಸ್ ಬರುತ್ತೆ. ಫಸ್ಟ್ ಕ್ಯಾಟಗರಿ ಯಾವುದು? ಇಟ್ ಲಿಂಕ್ ದಿ ಮೇಜರ್ ಸಿಟಿ ಆಫ್ ಇಂಡಿಯಾ ವಿತ್ ಕ್ಯಾಪಿಟಲ್ಸ್ ಆಫ್ ದಿ ನೈಬರಿಂಗ್ ಕಂಟ್ರಿ. ಪಕ್ಕದಲ್ಲಿರುವಂಥ ನೈಬರಿಂಗ್ ಕಂಟ್ರೀಸಿಗೆ ಇದು ಕನೆಕ್ಟ್ ಮಾಡುತ್ತೆ. ಉದಾಹರಣೆಗೆ ಲಾಹೋರ್, ಅಮೃತ್ಸರ್, ಡೆಲ್ಲಿ, ಆಗ್ರಾ, ಕಲ್ಕತ್ತಾ, ಇಂಪಾಲ್, ಈ ಥರ ಎಲ್ಲ ಕನೆಕ್ಟ್ ಮಾಡುವಂಥದ್ದು ನಮಗೆ ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ ಸ್ಟೇಟ್ ಕ್ಯಾಪಿಟಲ್ಗಳನ್ನು ಒಂದಕ್ಕೊಂದು ಲಿಂಕ್ ಮಾಡಿ, ಡೆಲ್ಲಿಗೆ ಲಿಂಕ್ ಮಾಡಿ, ಈ ಥರ ಎಲ್ಲ ಲಿಂಕ್ ಮಾಡೋದು ಇದು ಸೆಕೆಂಡ್ ಕ್ಯಾಟಗರಿ. ಸೊ ಇದರಲ್ಲಿ ದೊಡ್ಡದು ನಮಗೆ ನ್ಯಾಷನಲ್ ಹೈವೇ ನಂಬರ್ 7, ಲಾಂಗೆಸ್ಟು. ಅಂದರೆ ಇದು ನಮಗೆ ಕಾಶ್ಮೀರಿಂದ ಇದು ಕನ್ಯಾಕುಮಾರಿವರೆಗೂ ಇದು ಕನೆಕ್ಟ್ ಮಾಡುತ್ತೆ. ಲಾಂಗೆಸ್ಟ್ ಹೈವೇ ಆಫ್ ದಿ ಕಂಟ್ರಿ. ಅದೇ ಥರ ಕುಲು ಮನಾಲಿ ಆ್ಯಂಡ್ ಲೇ, ಇದು ತುಂಬ ಹೈಟ್ನಲ್ಲಿರುವಂಥದ್ದು. ಇದು ಇಲ್ಲಿ ಮೌಂಟೇನ್ ಏರಿಯಾಸು. ಈ ಮೌಂಟೇನ್ ಏರಿಯಾಸಲ್ಲಿ ಈ ಥರ ಮೌಂಟೇನ್ ಏರಿಯಾಸ್ ಇದ್ರೆ ಆ ಮೌಂಟೇನ್ ಏರಿಯಾಸ್ ಮೇಲೆ ಇವರು ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಅದು ಕುಲು ಮನಾಲಿ ಆ್ಯಂಡ್ ಲೇ. ಇದು ಹೈಯೆಸ್ಟ್ ರೋಡ್ ಇನ್ ದ ವರ್ಲ್ಡ್, ತುಂಬ ಎತ್ತರದಲ್ಲಿರುವಂಥ ರೋಡ್. ನೆಕ್ಸ್ಟ್ 1999 ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂತ ಒಂದು ಪ್ರಾಜೆಕ್ಟನ್ನು ತಗೊಂಡ್ರು. ಅಂದರೆ ನಮ್ಮ ದೇಶದಲ್ಲಿ ಈ ಜಾಗ, ಈ ಹೈವೇ ಏನಿದೆ, ಈ ಹೈವೇಗಳು ಅಂದರೆ 4 ಹೈವೇ, 1, 2, 3, 4 ಅಂದರೆ ಡೆಲ್ಲಿ, ಬಾಂಬೆ, ಬೆಂಗಳೂರು, ಚೆನ್ನೈ, ಕಲ್ಕತ್ತಾ, ಇದನ್ನು ಕನೆಕ್ಟ್ ಮಾಡೋದಕ್ಕೆ ಇಲ್ಲಿ ನ್ಯಾಷನಲ್ ಹೈವೇಗಳಿದೆ. ಈ ನ್ಯಾಷನಲ್ ಹೈವೇಗಳನ್ನು 4 ಲೇನು 6 ಲೇನು ಮಾಡಬೇಕು. ಕರ್ನಾಟಕದಲ್ಲಿ ನಮಗೆ ನ್ಯಾಷನಲ್ ಹೈವೇ 4 ಪಾಸ್ ಆಗುತ್ತೆ. ಅದು ಕೂಡ ಇಟ್ ಈಸ್ ಎ ಪಾರ್ಟ್ ಆಫ್ ದಿ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್. ಸೊ ಆ ಹೈವೇನ ಉದ್ದ ಮಾಡಿ 4 ಲೇನ್ಸ್ ಮಾಡ್ತಾ ಇದ್ದಾರೆ. ಒಂದು ಹೋಗೋದಕ್ಕೆ, ಒಂದು ಬರೋದಕ್ಕೆ. ಇಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕ ಸರ್ವಿಸ್ ರೋಡು, ಇಲ್ಲಿ ಪಕ್ಕದಲ್ಲಿ ಒಂದು ಸರ್ವಿಸ್ ರೋಡು. ಸೊ 4 ಲೇನ್ಸ್ ಮಾಡ್ತಾ ಇದ್ದಾರೆ. ಸೊ ಯಾವ ಕಂಟ್ರಿನೂ ಇಷ್ಟು ದೊಡ್ಡ ಪ್ರಾಜೆಕ್ಟನ್ನು ಕೈ ಹಾಕೇ ಇಲ್ಲ. ಇಂಡಿಯಾ ಇದನ್ನು ಕೈ ಹಾಕಿ ವರ್ಕೌಟ್ ಮಾಡ್ತಾ ಇದೆ. ನೆಕ್ಸ್ಟ್ ಇದೇ ಥರ ಕಾರಿಡಾರ್ ರೋಡ್ಸ್ ಅಂತಿದೆ. ಕಾರಿಡಾರ್ ರೋಡ್ಸ್ ಅಂದರೆ ಸೀದಾ ನಾರ್ತಿಂದ ಸೌತಿಗೆ ಕನೆಕ್ಟ್ ಮಾಡೋದು, ಈಸ್ಟಿಂದ ವೆಸ್ಟಿಗೆ ಕನೆಕ್ಟ್ ಮಾಡುವಂಥ ರೋಡ್ಸು. ಇದನ್ನು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಇದು ನಮಗೆ ಕೆಲವೊಮ್ಮೆ ರೋಡ್ ಹೆಂಗಿರುತ್ತೆ, ಈಗ ಇಲ್ಲಿಂದ ಸ್ಟ್ರೈಟಾಗಿ ರೋಡ್ ಇರಲ್ಲ, ಇದು ಹಿಂಗೆ ಹೋಗಿ ಬರಬೇಕು, ಇಲ್ಲಿಂದ ಹಿಂಗೆ ಹೋಗಿ ಬರಬೇಕು, ಈ ಥರ ಎಲ್ಲ ಟೈಮ್ ವೇಸ್ಟು. ಸೊ ಶಾರ್ಟೆಸ್ಟ್ ಪಾಸಿಬಲ್
ಟೈಮ್ನಲ್ಲಿ ಮಿನಿಮಮ್ ಕಾಸ್ಟಲ್ಲಿ ಗೂಡ್ಸ್ಗಳು ಮೂವ್ಮೆಂಟ್ ಆಗೋದಕ್ಕೆ ಈ ಕಾರಿಡಾರ್ ರೋಡ್ಗಳು ಹೆಲ್ಪ್ ಆಗುತ್ತೆ. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಹೈವೇ ನಾ ತೋರಿಸಿದ್ನಲ್ಲ ಇವಾಗ, ಇದು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಹೈವೇ. ಇಂಪಾರ್ಟೆಂಟ್ ಸಿಟೀಸ್ ಡೆಲ್ಲಿ, ಮುಂಬೈ, ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಕೋಲ್ಕತ್ತಾ ಇದನ್ನೆಲ್ಲ ಕನೆಕ್ಟ್ ಮಾಡುತ್ತೆ. ಅದ್ರ ಜೊತೆ ಇನ್ನೂ ಬೇರೆ ಇಂಪಾರ್ಟೆಂಟ್ ಸಿಟಿಗಳಾದ ಪುಣೆ, ಬೆಳಗಾವಿ, ಆಗ್ರಾ, ಅಲಹಾಬಾದ್, ವಾರಣಾಸಿ ಈ ಥರದ್ದೆಲ್ಲ ಪ್ಲೇಸ್ಗಳನ್ನ ಇದು ಕನೆಕ್ಟ್ ಮಾಡುತ್ತೆ. ಸೊ ಈ ಥರ ಇಷ್ಟು ಚೆನ್ನಾಗಿದೆ ರೋಡು. ಬಟ್ ರೋಡಿನ ಪ್ರಾಬ್ಲಮ್ ಏನು? ನಾವು ಸಹಜವಾಗಿ ನೋಡಿದ್ದೀವಿ, ರೈನಿ ಸೀಸನ್ ಮಳೆ ಬಂತು ಅಂದರೆ ಎಷ್ಟೊಂದು ಸತಿ ರೋಡು ಹಾಳಾಗುತ್ತೆ. ರೋಡಲ್ಲಿ ನಾವು ನಾರ್ಮಲ್ ಆಗಿ ಗಾಡಿ ಓಡಿಸೋದಕ್ಕೆ ಆಗಲ್ಲ. ಮತ್ತು ನಮಗೆ ಇನ್ಕ್ರೀಸ್ಡ್ ಆಕ್ಸಿಡೆಂಟ್ಸ್, ಭಾಳ ವೆಹಿಕಲ್ಸು ರ್ಯಾಶ್ ಆಗಿ ಓಡಿಸೋದ್ರಿಂದ ರೋಡ್ ಟ್ರಾನ್ಸ್ಪೋರ್ಟಲ್ಲಿ ಏನು ಪ್ರಾಬ್ಲಮ್ಮು, ಆಕ್ಸಿಡೆಂಟ್ಸ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಒಂದ್ಸತಿ ರೋಡ್ ಹಾಕ್ಬಿಡ್ತಾರೆ, ರೋಡನ್ನು ಒಂದ್ಸತಿ ಹಾಕ್ತಾರೆ. ಈ ಹಾಕಿರೋ ರೋಡನ್ನು ಅವರು ನೆಕ್ಸ್ಟ್ ಏನು ಮಾಡಬೇಕು, ದೇ ನೀಡ್ ಟು ಮ್ಯಾನೇಜ್. ಅಂದರೆ ರೋಡಿಗೆ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಮಳೆ ಬರುತ್ತೆ, ಮಳೆ ಬಂದು ಇಲ್ಲೆಲ್ಲೋ ಒಂದು ಹೋಲ್ ಆಗುತ್ತೆ, ಗುಂಡಿ ಆಗುತ್ತೆ, ಇದನ್ನು ಮುಚ್ಚೋದೇ ಇಲ್ಲ, ಹಿಂಗೆ ಬಿಡ್ತಾರೆ. ವೆಹಿಕಲ್ಸ್ ಎಲ್ಲ ಹಿಂಗೆ ಬಂದು ಹಿಂಗೆ ಹೋಗಿ ಸ್ಟಾರ್ಟ್ ಮಾಡುತ್ತೆ. ಸೊ ಈ ರೋಡ್ ಹಂಗೆ ಹಾಳಾಗ್ತಾ ಹೋಗುತ್ತೆ. ಸೊ ಮೇಂಟೆನೆನ್ಸ್ ಮಾಡಲ್ಲ. ಸೊ ಅದು ಈ ರೋಡ್ ಟ್ರಾನ್ಸ್ಪೋರ್ಟ್ ಇಂದು ಪ್ರಾಬ್ಲಮ್. ಇದೇ ಥರ ನೆಕ್ಸ್ಟ್ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್, ಇದು 3 ಮಾರ್ಕರ್ ಇಂದು ಇದರಲ್ಲಿ ಬರಬಹುದು. ವೆರಿ ಇಂಪಾರ್ಟೆಂಟ್, ಇದನ್ನು ನೋಡ್ಕೊಳ್ಳಿ. ಇಂಡಿಯಾ ಹ್ಯಾಸ್ ಡೆವಲಪ್ಡ್ ವಾಟರ್ ವೇ ಸಿನ್ಸ್ ಏನ್ಷಿಯಂಟ್ ಟೈಮ್. ಮುಂಚೆಯಿಂದನೂ ನಮಗೆ, ಅದರಲ್ಲೂ ನೋಡಿ ಇಂಡಿಯಾ ಪೆನಿನ್ಸುಲಾ ಅಂದರೆ 3 ಸೈಡ್ ನಮಗೆ ವಾಟರ್ ಇರೋದು. ಸೊ ಹಂಗಾಗಿ ಪೋರ್ಟ್ಸು ಜಾಸ್ತಿ ಇದೆ. ಇಷ್ಟೆಲ್ಲ ಪೋರ್ಟ್ಸ್ಗಳಿದೆ, ಇಂಪಾರ್ಟೆಂಟ್ ಪೋರ್ಟ್ಸ್. ಯಾವ್ಯಾವ ಪೋರ್ಟ್ ಎಲ್ಲಿ ಬರುತ್ತೆ, ಇದರದ್ದು ಇಂಪಾರ್ಟೆನ್ಸ್ ಏನು ಅಂತ ನಾವು ಕಲಿಬೇಕು. ಕಾಂಡ್ಲಾ ಪೋರ್ಟ್, ಕಾಂಡ್ಲಾ ಇಲ್ಲಿದೆಯಲ್ಲ, ಇದು ನಮಗೆ ಕಾಂಡ್ಲಾ ಪೋರ್ಟ್. ಸೊ ಕಾಂಡ್ಲಾ ಪೋರ್ಟ್ ಗುಜರಾತ್, ಎಲ್ಲಿ ಗುಜರಾತಲ್ಲಿ, ಕಚ್ ಆಫ್ ಗುಜರಾತಲ್ಲಿ ನಮಗೆ ಕಾಂಡ್ಲಾ ಪೋರ್ಟ್ ಇದೆ. ಇದು ಕಾಂಡ್ಲಾ ಪೋರ್ಟ್. ನೆಕ್ಸ್ಟು ಮುಂಬೈ ಪೋರ್ಟ್. ಮುಂಬೈ ಪೋರ್ಟಿಗೆ, ಈ ಪೋರ್ಟಿಗೆ ಗೇಟ್ ವೇ ಆಫ್ ಇಂಡಿಯಾ ಅಂತ ಕರೀತಾರೆ. ಇಲ್ಲಿದೆ ಮುಂಬೈ ಪೋರ್ಟ್. ನೆಕ್ಸ್ಟ್ ನಮಗೆ ಮರ್ಮಗೋವಾ, ಗೋವಾದಲ್ಲಿ ಅಂದರೆ ಪಣಜಿ, ಇಲ್ಲಿ ಈ ಪೋರ್ಟ್ ಇರೋದು. ಅದಾದಮೇಲೆ ಮರ್ಮಗೋವಾ ಆದಮೇಲೆ ಕೆಳಗಡೆ ಕರ್ನಾಟಕದಲ್ಲಿ ಮಂಗಳೂರು ಪೋರ್ಟ್ ಇರೋದು. ಆಮೇಲೆ ಕೊಚ್ಚಿನ್ ಅಥವಾ ಕೊಚ್ಚಿ ಕೇರಳದಲ್ಲಿರುವಂಥ ಪೋರ್ಟು. ಅದೇ ಥರ ಟುಟಿಕೋರಿನ್, ಇದು ತಮಿಳ್ನಾಡಲ್ಲಿ ಇರುವಂಥ ಪೋರ್ಟು. ಚೆನ್ನೈ ಪೋರ್ಟು, ಇಟ್ ಈಸ್ ದಿ ಓಲ್ಡೆಸ್ಟ್ ಪೋರ್ಟ್ ಆಫ್ ಇಂಡಿಯಾ. ನೆನ್ಪಿಡಿ, ಇಟ್ ಈಸ್ ದಿ ಓಲ್ಡೆಸ್ಟ್ ಪೋರ್ಟ್ ಆಫ್ ಇಂಡಿಯಾ. ಇಟ್ ಈಸ್ ಆರ್ಟಿಫಿಷಿಯಲ್ ಹಾರ್ಬರ್. ಆರ್ಟಿಫಿಷಿಯಲ್ ಹಾರ್ಬರ್ ಅಂದರೆ ಇಲ್ಲಿ ಆ್ಯಕ್ಚುಲಿ ಪೋರ್ಟ್ ಕನ್ಸ್ಟ್ರಕ್ಟ್ ಮಾಡುವಂಥ ಒಂದು ವಾತಾವರಣ ಅಲ್ಲಿಲ್ಲ, ಬಟ್ ಆದರೂ ಆ ವಾತಾವರಣನ ಕ್ರಿಯೇಟ್ ಮಾಡಿ ಇಲ್ಲಿ ಪೋರ್ಟನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ ಕಾರಣದಿಂದ ಆರ್ಟಿಫಿಷಿಯಲ್ ಹಾರ್ಬರ್ ಅಂತ ಕರೀತಾರೆ. ವಿಶಾಖಪಟ್ಟಣ, ಆಂಧ್ರ ಪ್ರದೇಶದಲ್ಲಿ, ಇಟ್ ಈಸ್ ದ ನ್ಯಾಚುರಲ್ ಪೋರ್ಟ್. ವಿಶಾಖಪಟ್ಟಣ, ಇಟ್ ಈಸ್ ದ ನ್ಯಾಚುರಲ್ ಪೋರ್ಟ್. ಪಾರಾದೀಪು ಒಡಿಸ್ಸಾದಲ್ಲಿ ಇರುವಂಥ ಪೋರ್ಟು. ನೆಕ್ಸ್ಟು ಕೋಲ್ಕತ್ತಾ. ಕೋಲ್ಕತ್ತಾ ರಿವರ್ ಹುಗ್ಲಿ ಮೇಲೆ ಇರುವಂಥ ಪೋರ್ಟು. ಇದು ಕೂಡ ನ್ಯಾಚುರಲ್ ಹಾರ್ಬರ್. ದಿಸ್ ಪೋರ್ಟ್ ಈಸ್ ಕಾಲ್ಡ್ ಆಸ್ ದ ಟೀ ಪೋರ್ಟ್ ಆಫ್ ಇಂಡಿಯಾ. ಯಾಕೆ ಅಂದರೆ ಈ ಪೋರ್ಟಿಂದ ಟೀ ಟ್ರಾನ್ಸ್ಪೋರ್ಟ್, ಟ್ರೇಡ್ ಜಾಸ್ತಿ ನಡೆಯುತ್ತೆ, ಅದಕ್ಕೆ ಟೀ ಪೋರ್ಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇನ್ನು ಇಲ್ಲಿ ಹಲ್ದಿಯಾ. ಸೊ ಕೋಲ್ಕತ್ತಾ ಪೋರ್ಟು ತುಂಬ ರಶ್ ಆಗುತ್ತೆ ಅನ್ನೋ ಕಾರಣದಿಂದ ಇಲ್ಲಿ ರಶನ್ನು ಕಮ್ಮಿ ಮಾಡೋದಕ್ಕೆ ಇಲ್ಲಿ ಹಲ್ದಿಯಾ ಪೋರ್ಟನ್ನು ಮಾಡಿದ್ದಾರೆ. ಇದು ನಮಗೆ ಮೇಜರ್ ಪೋರ್ಟ್. ಈ ಮೇಜರ್ ಪೋರ್ಟ್ಗಳು ಒಮ್ಮೆ ನಾವು ಹೆಸರುಗಳನ್ನು ಹೇಳೋಣ. ಕಾಂಡ್ಲಾ ಗುಜರಾತಲ್ಲಿ, ಮುಂಬೈ ಮಹಾರಾಷ್ಟ್ರದಲ್ಲಿ, ಮರ್ಮಗೋವಾ ಗೋವಾದಲ್ಲಿ, ಮಂಗಳೂರು ಕರ್ನಾಟಕ, ಕೊಚ್ಚಿ ಕೇರಳ, ಟುಟಿಕೋರಿನ್ ತಮಿಳುನಾಡು, ಚೆನ್ನೈ ತಮಿಳುನಾಡು, ವಿಶಾಖಪಟ್ಟಣ ಆಂಧ್ರ, ಪಾರಾದೀಪ್ ಒಡಿಸ್ಸಾ, ಕೋಲ್ಕತ್ತಾ ಮತ್ತು ಹಲ್ದಿಯಾ ವೆಸ್ಟ್ ಬೆಂಗಾಲ್. ಇದು ನಮಗೆ ಮೇಜರ್ ಪೋರ್ಟ್ಸ್. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದೇ ಥರ ಏರ್ಪೋರ್ಟ್ಸ್. ನಾನು ನಿಮಗೆ ಅವಾಗಲೇ ಹೇಳಿದೆ, ರೋಡ್ಸನ್ನು ನಾವು ಮೇಂಟೆನೆನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಮಾಡುತ್ತೆ. ರೋಡ್ಸನ್ನು ಸೆಂಟ್ರಲ್ ಗೌರ್ಮೆಂಟ್.
ಅದನ್ನು ನೋಡ್ಕೊಳೋದಕ್ಕೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಕೊಟ್ಟಿದೆ. ಸೊ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಏನು ರೋಡನ್ನು ಮೇಂಟೈನ್ ಮಾಡುತ್ತದೆ. ಸೊ ಅದೇ ಥರನೇ ಏರ್ಪೋರ್ಟನ್ನು ಮೇಂಟೈನ್ ಮಾಡೋದಕ್ಕೆ ವಿ ಹ್ಯಾವ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ನಮಗೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತಿದೆ, ಇದು ಏರ್ಪೋರ್ಟನ್ನು ಮೇಂಟೈನ್ ಮಾಡುತ್ತೆ. ಹೆಚ್ಚು ಕಮ್ಮಿ 11 ಇಂಟರ್ನ್ಯಾಷನಲ್, 115 ಡೊಮೆಸ್ಟಿಕ್ ಏರ್ಪೋರ್ಟ್ಸ್ ಇದೆ. ಮೇಜರ್ ಏರ್ಪೋರ್ಟ್ಗಳು ನೀವು ನೆನ್ಪಿಡ್ಬೋದು. ಉದಾಹರಣೆಗೆ ಮುಂಬೈನಲ್ಲಿ ಸಹಾರಾ ಏರ್ಪೋರ್ಟ್ ನೆನ್ಪಿಡಿ, ಡೆಲ್ಲಿನಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೋಲ್ಕತ್ತಾದಲ್ಲಿ ಸುಭಾಷ್ ಚಂದ್ರ ಬೋಸ್ ಏರ್ಪೋರ್ಟು, ಬೆಂಗಳೂರಲ್ಲಿ ನಮ್ಮದು ಕೆಂಪೇಗೌಡ ಏರ್ಪೋರ್ಟು. ಈ ಥರ ನೀವು ಕೆಲವು ಹೆಸರುಗಳನ್ನು ನೆನ್ಪಿಟ್ಟು ಇದನ್ನು ಎಕ್ಸಾಂಪಲ್ ಆಗಿ ಕೊಡಬೇಕು. ಓಕೆ, ಸೊ ಇಲ್ಲಿಗೆ ಈ ಯೂನಿಟ್ ನಮಗೆ ಮುಗೀತು. ಸೊ ಕೀಪ್ ಕಾಮ್ ಆ್ಯಂಡ್ ಫಾಲೋ ಕಾಪರಿಸಮ್. ಜೈ ಹಿಂದ್.